ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿವಸ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇರೋದು. ಒಂಥರ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನೀವು ಕೂಡ ತುಂಬ ಕೇಳ್ತಾಯಿದ್ರಿ, ಅಮ್ಮ ಹೇಗಿದ್ದಾರೆ ತೋರಿಸಿ ಆ್ಯಂಡ್ ವ್ಲಾಗ್ ಮಾಡಿ ಸ್ವಾತಿ, ನಾವು ತುಂಬ ಮಿಸ್ ಮಾಡ್ಕೋತೀವಿ ಅಂತ ಡೈಲಿ ನಂಗೆ ಮೆಸೇಜಸ್ ಬರ್ತಾಯಿತ್ತು. ಸೊ ಇವತ್ತೊಂದು ಪಾಸಿಟಿವ್ ನೋಟ್ ಮೇಲೆ ಆ್ಯಂಡ್ ಒಂದು ಒಳ್ಳೆ ಸ್ಟಾರ್ಟ್, ದೇವ್ರ ಪೂಜೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೇಲಿ ಒಂದು ಪೂಜೆ ಮಾಡಿದ್ರೆ ಎಲ್ಲ ಒಂಥರ ನೆಮ್ಮದಿ ಅನಿಸುತ್ತೆ ಆ್ಯಂಡ್ ತುಂಬ ಲೈಫಲ್ಲಿ ಚೇಂಜಸ್ ಆಗ್ತಾಯಿದೆ. ಸೊ ಇದ್ರ ಮಧ್ಯ ಒಂದು ಪಾಸಿಟಿವ್ ನೋಟ್. ನಿಜ ಹೇಳಬೇಕಂದ್ರೆ ನಾನು ಒಂದು ವಾರದ ಮೇಲೆ ಆಗಿತ್ತು ನಮ್ಮ ಮನೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ. ತುಂಬ ಬೇಜಾರಿತ್ತು ಆ್ಯಂಡ್ ಹಾಸ್ಪಿಟ್ಲಿಗೆ ಅದೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಆ್ಯಂಡ್ ಒಂದಷ್ಟು ಕುಕ್ವೇರ್ ಕೂಡ ತರಿಸ್ಕೊಂಡಿದ್ದೆ. ಮುಂಚೆ ಕೂಡ ನಾನು ಇಂಡಸ್ ವ್ಯಾಲಿಯಿಂದ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ನಮ್ಮ ಮನೇಲಿರೋ ಕಾಸ್ಟ್ ಐರನ್ ದೋಸೆ ತವ ಅದೆಲ್ಲ ಇಂಡಸ್ ವ್ಯಾಲಿದೇನೆ. ಆ್ಯಂಡ್ ಈ ಸತಿ ನಾನು ಒಂದು 4 ಐಟಮ್ನ ತರಿಸ್ಕೊಂಡೆ. ಒಂದು ವೀರುಗೆ ಒಂದು ಹಾಲ್ದು ಕುಕ್ಕರ್ ಬೇಕಿತ್ತು. ಡೈಲಿ ಕಾಯಿಸ್ತೀನಲ್ಲ, ಒಂದು ನಮ್ಮ ಮನೇಲೆಲ್ಲ ನಾನು ಅವಾಗ ಚಿಕ್ಕ ವಯಸ್ಸಿರುವಾಗೂ ಈ ಥರದ್ದೊಂದು ಹಾಲ್ದು ಕುಕ್ಕರ್ ಅಂದರೆ ಬಾಯ್ಲರ್ ಅಂತಾರಲ್ಲ ಆ ಥರದ್ದಿತ್ತು. ಅದೊಂಥರ ವಿಜಿಲ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹಾಲು ಕಾದಿದೆ ಅಂತ. ಚೆನ್ನಾಗಿರುತ್ತೆ, ಯಾಕಂದರೆ ನಾವು ವೀರು ಇರ್ತಾನೆ ಆ ಕಡೆ ಈ ಕಡೆ ಹೋಗೋ ಅಷ್ಟೊತ್ತಿಗೆ ಹಾಲು ಉಕ್ಬಿಡುತ್ತೆ. ಸೊ ಈ ಥರ ಎಲ್ಲ ಇತ್ತು. ಆ್ಯಂಡ್ ಒಂದು ಸ್ಟೇನ್ಲೆಸ್ ಸ್ಟೀಲ್ದು ಬೌಲ್ ತರಿಸಿದ್ದೆ. ಆಮೇಲೆ ಮೇಯ್ನ್ ಇನ್ನೊಂದು ಏನಂದರೆ ಕಾಸ್ಟ್ ಐರನ್ದು ಕುಕ್ವೇರ್ಗಳು ಬೇಕಿತ್ತು. ನಿಮಗೆ ನಾನು ಮುಂಚೆ ಕೂಡ ಹೇಳಿದ್ದೆ ನನಗೆ ಸ್ವಲ್ಪ ಐರನ್ ಡಿಫಿಷಿಯನ್ಸಿ ಇದೆ ಅಂತ. ಸೊ ಆವಾಗ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ದೇನೆ, ಕಾಸ್ಟ್ ಐರನ್ ಕುಕ್ವೇರ್ನ ಬಳಸಿ, ಅದರಿಂದ ಕೂಡ ನಿಮಗೆ ಐರನ್ ಸಿಗುತ್ತೆ ಆ್ಯಂಡ್ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತೆಲ್ಲ ಹೇಳಿದರು. ಸೊ ಸರಿ ಅದನ್ನೇ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು 4 ತರಿಸಿದ್ದೆ. ನೋಡ್ಬೋದು ಇದು 1 ಲೀಟರ್ ಇದೆ ಆಯಿತಾ, ವೀರುದು ಮಿಲ್ಕ್ ಬಾಯ್ಲರ್. ತುಂಬಾ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ, ತುಂಬ ದಪ್ಪಕ್ಕೆ ಆ್ಯಂಡ್ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ 1 ವಾರ ಮೇಲಾಗಿದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ತೀನಿ. ಆ್ಯಂಡ್ ಕಾಸ್ಟ್ ಐರನ್ದು ಅಷ್ಟೇ ನೀವು ನೋಡ್ಬೋದು, ಪ್ಯಾನ್ ಆಗಿರ್ಬೋದು ಆ್ಯಂಡ್ ಒಂದು ಕಡಾಯಿ ಕೂಡ ತರಿಸಿದ್ದೀನಿ. ಏನಾದರೂ ಮಾಡ್ಬೋದು ಇದರಲ್ಲಿ. ನಾನು ಇವತ್ತು ನಿಮಗೊಂದು ರೆಸಿಪಿ ಕೂಡ ನೋಡೋಣ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನಮ್ಮಮ್ಮನ ಕೂಡ ತೋರಿಸ್ತೀನಿ. ತುಂಬ ಜನ ಒಂದು ಸತಿ ತೋರಿಸಿ ಅಂತ ಇದ್ರಿ. ಲಾಸ್ಟ್ ಟೈಮ್ ಒಂದು ಅವರು ಸರ್ಜರಿಗೆ ಹೋಗೋ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸುನಿ ಎಲ್ಲ ತೆಗ್ಬಿಟ್ಟು ಅದನ್ನು ಮಿಲ್ಕ್ ಬಾಯ್ಲರ್ಗೆ ಹ್ಯಾಂಡಲ್ ಎಲ್ಲ ಐತಲ್ಲ ಅದನ್ನೆಲ್ಲ ಇಲ್ಲಿ ಫಿಟ್ ಮಾಡಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆಯಿತಾ. ಇದು ಬಂದಾಗ ನಾನು ವೀಡಿಯೋ ತೊಗೊಂಡಿದ್ದು. ಆ್ಯಂಡ್ ಈ ಥರ ಇರುತ್ತೆ ನೋಡಿ, ಇಂಡಸ್ ವ್ಯಾಲಿದು ತುಂಬ ಚೆನ್ನಾಗಿದೆ. ನೀವು ಈ ಅಂಗಡಿಲೆಲ್ಲರೂ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು 100% ಟಾಕ್ಸಿಕ್ ಫ್ರೀ ಇರುತ್ತೆ ಆಯಿತಾ. ಮಕ್ಕಳಿಗೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ನಾನ್ ರಿಯಾಕ್ಟಿವ್ ನೇಚರ್ ಏನೂ ಇರೋದಿಲ್ಲ. ಆ್ಯಂಡ್ ತುಂಬ ಇದು ವರ್ಸಟೈಲ್ ಕುಕ್ವೇರ್ಸ್ ಆಗಿರುತ್ತೆ. ಆ್ಯಂಡ್ ನೋಡ್ಬೋದು ಎಷ್ಟು ಎಲಿಗೆಂಟ್ ಆಗಿದೆ ಆ್ಯಂಡ್ ತುಂಬ ಒಳ್ಳೆ ಫಿನಿಶ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವ ಥರ ಇದಕ್ಕೆ ನೀರು ಹಾಕ್ತೆ ಅಂತ ನೋಡಿದ್ರಲ್ಲ, ಹಾಕ್ಬಿಟ್ಟು ಹಾಲು ಕಾಯಿಸಿ ಕೊಡೋದು. ನಾನು ವೀರುಗೆ ಇದನ್ನೇ ಯೂಸ್ ಮಾಡ್ತಾಯಿದ್ದೆ. ನಾನು ಹೇಳ್ದಂಗೆ ಆಲ್ಮೋಸ್ಟ್ 1 ವಾರದ ಮೇಲೆ ಆಗಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಹಾಲು ಉಕ್ಕೋಗುತ್ತಪ್ಪ, ಸ್ಟವ್ ಗಲೀಜಾಗುತ್ತಪ್ಪ ಅನ್ನೋದೆಲ್ಲ ಏನಿಲ್ಲ, ಒಂದು ವಿಜಿಲ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ಏನು ಅಡುಗೆ ಮಾಡೋದು ಅಂತ ನಾನು ಸುನಿ ಮಾತಾಡಿಕೊಂಡು ಮಾಡ್ತಾಯಿದ್ವಿ. ನಾವು ಅಪ್ಪ ನಮ್ಮನ್ನ ಕೂಡ ಕರೆದಿದ್ದೆ ಊಟಕ್ಕೆ ಬನ್ನಿ ಅಂತ. ಸೊ ಅವರು ಕೂಡ ಬಂದಿದ್ದಾರೆ. ಇದು ಸರ್ಜರಿ ಆದಮೇಲೆ ಮಾಡಿರೋ ವೀಡಿಯೋ. ಸರ್ಜರಿ ಮುಂಚೆದು ಒಂದಷ್ಟು ಕ್ಲಿಪ್ಪಿಂಗ್ನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡಿ. ಆ್ಯಂಡ್ ಸರ್ಜರಿ ಆದಮೇಲೆ ಒಂದು ಸ್ವಲ್ಪ ದಿನ ನಾವು ನಮ್ಮನ್ನ ಫೇಸ್ನ ತೋರಿಸೋದು ಬೇಡ, ಅದೆಲ್ಲ ಹೀಲ್ ಆಗೋವರೆಗೂ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ನೀವು ಒಂದು ಸತಿ ತೋರಿಸಿ ಅಂತೀರಾ, ಅದು ನಿಜವಾಗ್ಲೂ ತುಂಬ ಡಿಸ್ಟರ್ಬಿಂಗ್ ಆಗಿರುತ್ತೆ ಯಾರು ಮಕ್ಕಳು ಯಾರು ನೋಡೋರಿಗೆ. ಇಲ್ಲ ಅಂದರೆ ನಮಗೆ ಒಂಥರ ಅನಿಸುತ್ತೆ ಆ್ಯಂಡ್ ನಮಗೂ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಬೇಡ ಅಂತ ಡಿಸೈಡ್ ಆಗಿದ್ದೀವಿ. ಆ್ಯಂಡ್ ಇವಾಗ ಬನ್ನಿ ಒಂದು ಒಳ್ಳೆಯ ರೆಸಿಪಿ ತೋರಿಸ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ಎಗ್ ಕರಿ. ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ದೊಡ್ಡ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ 2 ತೊಗೊಳ್ಳಿ. ಆ್ಯಂಡ್ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನ್ಕಾಯಿನ ತೊಗೊಳ್ಳೋದು. ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ಇಷ್ಟಪಡ್ತೀವಿ, ನಾನಾಗಲಿ ಸುನಿ ಆಗಲಿ. ಸೊ ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಗ್ರೀನ್ ಚಿಲ್ಲಿ ಇಲ್ಲ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಕ್ಯಾಶು ಬೇಕಿತ್ತು, ಹಿಂದೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ಹೈಟ್ ಕಮ್ಮಿ ಇರೋದು ಇದೆ ಪ್ರಾಬ್ಲಮ್, ಇನ್ನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ಳಿ. ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ ಆ್ಯಂಡ್ ಕ್ರೀಮಿ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ನಾನಿವತ್ತು ಇದನ್ನು ಮಾಡೋಕ್ಕೆ ರೆಸಿಪಿ ಯೂಸ್ ಮಾಡ್ತಾ ಇರೋದು ಇಂಡಸ್ ವ್ಯಾಲಿ ಅವ್ರದ್ದು ಕಾಸ್ಟ್ ಐರನ್ ಕಡಾಯಿ. ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ತೊಗೊಳ್ಳಿ. ಆ್ಯಂಡ್ ಒಂದು ಕೂಪನ್ ಕೋಡ್ ಕೂಡ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 12% ಡಿಸ್ಕೌಂಟ್ ಸಿಗುತ್ತೆ, ಸ್ವಾತಿ 24 ಅಂತ. ಸೊ ಯೂಸ್ ಮಾಡಿ ನಿಮ್ಗೆ ಯಾವ ಐಟಮ್ ಬೇಕು ನೋಡಿ ಅದನ್ನು ತರಿಸ್ಕೊಳ್ಳಿ. ನನಗಂತೂ ಸಖತ್ ಇಷ್ಟ ಆಗಿದೆ.
ಪ್ರಾಡಕ್ಟ್ ಆಗಿರ್ಬೋದು ಎಲ್ಲ. ಆ್ಯಂಡ್ ಕಾಸ್ಟ್ ಐರನ್ ನೀವು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ ಇದರಲ್ಲಿ 100% ಟಾಕ್ಸಿಕ್ ಫ್ರೀ ಇರುತ್ತೆ ಆವಾಗಲೇ ಹೇಳ್ದಂಗೆ. ಆ್ಯಂಡ್ ನಿಮ್ಮ ಫುಡ್ಡಲ್ಲಿರೋ ಐರನ್ನ ಅದು ಜಾಸ್ತಿ ಮಾಡುತ್ತೆ, ಎನ್ರಿಚ್ ಮಾಡುತ್ತೆ. ಆ್ಯಂಡ್ ಫುಡ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇದು ನ್ಯಾಚುರಲಿ ನಾನ್ ಸ್ಟಿಕ್ಕಾಗಿ ವರ್ಕ್ ಆಗುತ್ತೆ. ಇವಾಗ ನೋಡ್ಬೋದು ಏನು ಅಂಟ್ಕೊಳ್ಳಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಈ ಥರ ಕಾಸ್ಟ್ ಐರನಲ್ಲಿ ನೀವು ಅಡುಗೆ ಮಾಡಿ ತಿನ್ನೋದ್ರಿಂದ. ನಿಮ್ಗೆ ಏನಾದ್ರು ತುಂಬ ನಂತರ ಐರನ್ ಡಿಫಿಷಿಯನ್ಸಿ ಎಲ್ಲ ಇದೆ ಆ್ಯಂಡ್ ನಾವು ತುಂಬ ಹೆಲ್ದಿ ಆಗಿರಬೇಕು ಅನ್ನೋರು ಈ ಥರ ಕುಕ್ವೇರ್ಸ್ನ ತೊಗೊಳ್ಳಿ. ಸ್ಟೈನ್ಲೆಸ್ ಸ್ಟೀಲ್ ಆಗಿರ್ಬೋದು, ಕಾಸ್ಟ್ ಐರನ್, ಈ ನಾನ್ ಸ್ಟಿಕ್ ಎಲ್ಲ ತೊಗೋಬೇಡಿ. ನಮ್ಮನೇಲಂತೂ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನಾನು ಕುಕ್ಕರು ಅಷ್ಟೇ ಎಲ್ಲ ನಮ್ಮ ಮನೇಲಿರೋದು ಬರೀ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ನಾನ್ ಸ್ಟಿಕ್ ಅಷ್ಟೇ. ಸೊ ಅದನ್ನೇ ಮಾಡಿ. ಆ್ಯಂಡ್ ರುಬ್ಕೊಂಡು ಬಂದ್ವಲ್ಲ ಅದಕ್ಕೆ ನಾನು ಇನ್ನೊಂಚೂರು ಬಟರ್ ಹಾಕ್ಬಿಟ್ಟು ಆ್ಯಂಡ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ರೆಸಿಪಿ, ನೋಡ್ಕೊಳ್ಳಿ ಆ್ಯಂಡ್ ಟ್ರೈ ಮಾಡಿ. ನಾನು ರೆಸಿಪಿ ಎಲ್ಲ ಅಷ್ಟು ತೋರಿಸಲ್ಲ, ನಿಮಗೆ ಗೊತ್ತಿರ್ಬೋದು. ಇವತ್ತು ನಮ್ಮ ಅಪ್ಪ ನಮ್ಮ ಬಂದಿದ್ದರು ಆ್ಯಂಡ್ ಅವ್ರಿಗೆ ಎಂತ ಕುಕ್ ಮಾಡ್ತಾಯಿದ್ನಲ್ಲ. ಆ್ಯಂಡ್ ನಿಮಗೂ ಹೇಳೋಣ, ನಂಗೆ ತುಂಬ ಹೆಲ್ಪ್ ಆಗಿದೆ ಆಯಿತಾ. ಇದರಿಂದ ಒಂದು ಸ್ವಲ್ಪ ನನಗೆ ಬೆಟರ್ ಅಂತ ಅನಿಸುತ್ತೆ ಐರನ್ ಡಿಫಿಷಿಯನ್ಸಿ ಎಲ್ಲ. ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಇಷ್ಟು ಹಾಕ್ಬಿಟ್ಟು ಚೆನ್ನಾಗೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗೆ ಇದನ್ನು ಏನಂತೀರ ಒಂದು ಕುದಿ ಬರಲಿ. ಆ್ಯಂಡ್ ಎಣ್ಣೆ ಬಿಡ್ಕೊಬೇಕು. ಆ ಥರ ಆಗೋ ಅಷ್ಟರಲ್ಲಿ ಇದು ಹಸಿ ವಾಸನೆ ಕೂಡ ಹೋಗಿರುತ್ತೆ. ಜಿಂಜರ್ ಗಾರ್ಲಿಕ್ದಾಗಿರ್ಬೋದು ಅದೆಲ್ಲ ಸಖತ್ ಟೇಸ್ಟ್ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕ್ರೀಮಿಯಾಗೆ. ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡಿರಿ, ಆಮೇಲೆ ಕಟ್ ಮಾಡಿ ಆ್ಯಡ್ ಮಾಡ್ಬೋದು. ಸೊ ಸಿಂಪಲ್ಲಾಗೇ ಮಾಡ್ಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನಾನು ಪುಡಿ ಉಪ್ಪು ಕೂಡ ನಿಲ್ಲಿಸಿ ನಮ್ಮ ಮನೇಲಿ ಆಲ್ಮೋಸ್ಟ್ 2-3 ಮಂತ್ಸ್ ಆಗ್ತಾಯಿದೆ. ಬರೀ ಕಲ್ಲುಪ್ಪು ಯೂಸ್ ಮಾಡ್ತೀನಿ, ಇಲ್ಲ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಸೊ ತುಂಬ ಈ ಚೇಂಜಸ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ. ಆ್ಯಂಡ್ ಆಯಿಲ್ ಕೂಡ ಅಷ್ಟೇ, ನಾನು ಬರೀ ಗ್ರೌಂಡ್ನಟ್ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಕುಕ್ಕಿಂಗಿಗೆ. ಪಾಮ್ ಆಯಿಲ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಯಾವುದೇ ರೀತಿ ಸನ್ಫ್ಲವರ್ ಆಯಿಲ್, ಪಾಮ್ ಆಯಿಲ್ ಏನೂ ನಾನು ಯೂಸ್ ಮಾಡ್ತಾಯಿಲ್ಲ. ಬರೀ ಗ್ರೌಂಡ್ನಟ್ ಆಯಿಲ್ ಮತ್ತು ತುಪ್ಪ ಯೂಸ್ ಮಾಡ್ತೀನಿ, ಬಟರ್ ಯೂಸ್ ಮಾಡ್ತೀನಿ, ಇಲ್ಲ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಆ್ಯಂಡ್ ಇವಾಗ ಪನ್ನೀರ್ ಸ್ಟಿರ್ ಫ್ರೈ ಅಂದರೆ ಸುಮ್ಮನೆ ಸ್ಟಾರ್ಟರ್ ತುಂಬ ಸಿಂಪಲಾಗಿ ಮಾಡ್ಕೊಬೋದು, ಅದು ಕೂಡ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಆ್ಯಂಡ್ ಇದಕ್ಕೂ ಕೂಡ ನಾನು ಯೂಸ್ ಮಾಡ್ತಾ ಇರೋದು ಇಂಡಸ್ ವ್ಯಾಲಿ ಅವರ ಫ್ರೈಂಗ್ ಪ್ಯಾನ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಈ ಪಲ್ಯಗಳು ಮಾಡ್ಕೊಳ್ಳೋಕ್ಕೆ, ಗೊಜ್ಜುಗಳು ಮಾಡ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪ್ರಾಡಕ್ಟ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ. ಆ್ಯಂಡ್ ಕೂಪನ್ ಇದೆ, ಒಳ್ಳೆ ಡಿಸ್ಕೌಂಟ್ ನಡೀವಾಗ ತೊಗೊಳ್ಳಿ. ಆ್ಯಂಡ್ ತುಂಬ ಒಳ್ಳೆ ಕುಕ್ವೇರ್ಸ್ ಇದೆ ಆ್ಯಂಡ್ ತುಂಬ ಒಳ್ಳೆ ಐಟಮ್ಸ್ಗಳಿದೆ. ನೀವು ಒಂದು ಸತಿ ನೋಡಿ ನಿಮ್ಮ ಮನೆಗೆ, ಅಡುಗೆ ಮನೆಗೆ ಏನೇನು ಚೇಂಜಸ್ ಮಾಡಬೇಕು ಆ್ಯಂಡ್ ಯಾವ್ಯಾವ ಥರದ್ದು ಬೇಕು ಅದೆಲ್ಲ ತೊಗೊಬೋದು. ಒಂದು ಸತಿ ನಾನು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನನ್ನ ಹತ್ರ ಯಾವ್ಯಾವ ಥರ ಕುಕ್ವೇರ್ಸ್ ಇದೆ ಅಂತ. ನೀವು ತುಂಬ ಜನ ಕೇಳ್ತೀರಾ ಸ್ವಾತಿ ನಿಮ್ಮ ಮನೇಲಿರೋ ಕುಕ್ವೇರ್ಸ್ ಎಲ್ಲ ಸಖತ್ತಾಗಿದೆ, ತೋರಿಸಿ ನಮಗೂ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಖಂಡಿತ ನಾನು ಇನ್ನೊಂದು ಯಾವಾಗಾರು ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಆನಿಯನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನಾನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋತೀನಿ ಆನಿಯನ್ನ. ತುಂಬ ಹಸಿ ಹಸಿ ಅಷ್ಟು ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಲ್ಲ ಅಂತ. ಆ್ಯಂಡ್ ಸ್ವಲ್ಪ ಲೈಟಾಗಿ ಕ್ಯಾಪ್ಸಿಕಮ್ನ ಮತ್ತು ಪನ್ನೀರನ್ನ ಫ್ರೈ ಮಾಡ್ತೀನಿ ಆಯಿತಾ. ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರಲ್ಲ, ಚೂರು ಲೈಟಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಪನ್ನೀರ್ ಒಂದೇ ಒಂದು ಪ್ಯಾಕೆಟ್ ಇತ್ತು, ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ವರೆಗೂ ಫ್ರೈ ಆಗಲಿ. ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಒಂದೇ ಮೇಯ್ನ್ ಇಂಗ್ರೀಡಿಯೆಂಟು ಅದೇನೆಂದರೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ ಮತ್ತು ಸಾಲ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಮೇಯ್ನ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ ಅದು ಬಂದುಬಿಟ್ಟು ಬಿರಿಯಾನಿ ಪೌಡರ್. ಒಂದು ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಗರಂ ಮಸಾಲಾಗಿಂತ ಈ ಬಿರಿಯಾನಿ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ಟ್ರೈ ಮಾಡಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಸ್ಟಿರ್ ಫ್ರೈಗೆ ಅದನ್ನ ಹಾಕಿದೆ. ಆ್ಯಂಡ್ ಇಲ್ಲಿ ಎಣ್ಣೆ ಬಿಟ್ಟಿತ್ತು, ಅದಾದಮೇಲೆ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಬೇಕು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಹಾಕ್ಕೊಂಡು ನೀವು ಮೊಟ್ಟೆ ಏನು ಕಟ್ ಮಾಡಿ ಇಟ್ಟಿರ್ತೀರಲ್ಲ ಅದನ್ನು ಆ್ಯಡ್ ಮಾಡಿ. ಆ್ಯಂಡ್ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ, ಅದು ಕೂಡ ಒಂದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಇಷ್ಟು ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಡಿದ್ದೆ. ಸೊ ನಮ್ಮನ್ನು ಕೂಡ ಕೇಳ್ತೀನಿ ಹೇಗೆ ಬಂದಿದೆ ಏನು ಅಂತ. ಆ್ಯಂಡ್ ಸುನಿ ಕೂಡ ನೋಡೋಣ ಅವ್ರು ಏನಂತಾರೆ ಅಂತ. ನಾನು ರೈಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಮಾಡ್ತೀನಿ. ಚಪಾತಿನೂ ನಾವು ಜಾಸ್ತಿ ತಿನ್ನಲ್ಲ, ಸುನಿಗೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ರಾಗಿ ದೋಸೆ, ರಾಗಿ ಮುದ್ದೆ ಆ ಥರ ಟ್ರೈ ಮಾಡ್ತಾಯಿದ್ದೀವಿ. ಒನ್ ಟೈಮ್ ನಾವು ಮುಂಚೆಲ್ಲ ಏನು ಗೊತ್ತಾ, ಆಲ್ಮೋಸ್ಟ್ 2-3 ಟೈಮ್ ರೈಸೇ ಮಾಡ್ತಾಯಿದ್ದೆ. ಸುನಿಗೆ ಬಾತೆಲ್ಲ ಇಷ್ಟ ಆಗೋದು, ಬೆಳಗ್ಗೆ ಬಾತ್ ಮಾಡಿಬಿಡೋದು, ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾರು, ಮತ್ತು ರಾತ್ರಿಗೆ ಅನ್ನ ಸಾರು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಡೈಲಿ 1 ಟೈಮ್ ಮಾಡ್ತೀನಿ ಅಷ್ಟೇ ರೈಸು, ಅದನ್ನು ಕಮ್ಮಿ ಮಾಡೋಣ ಅಂತ. ಆಮೇಲೆ ಸುನಿ ಶುಗರ್ ಬಿಟ್ಬಿಟ್ಟಿದ್ದಾರೆ. ನನಗೆ ಶುಗರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಂಗೆ ಡೈಲಿ 1 ಸ್ಪೂನ್ ಆದರೂ ಬೇಕೇ ಬೇಕು, ಇಲ್ಲ ನಂಗೆ ಒಂಥರ ಲೋ ಬಿ ಪಿ ಅಂತ ಅನಿಸುತ್ತೆ. ಆ್ಯಂಡ್ ಕ್ರೇವಿಂಗ್ ಜಾಸ್ತಿ ಅನಿಸ್ತಾ ಇರುತ್ತೆ.
ಸೊ ಹಾಗಾಗಿ ಹಾಲಲ್ಲಿ ಏನಾದ್ರು ಹಾಕ್ಕೊಂಡು ಕುಟ್ಕೊತೀನಿ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಬಿರಿಯಾನಿ ಪೌಡರ್ ಹಾಕಿದ್ದೀನಿ, ಒಂದೇ 1 ಟೇಬಲ್ ಸ್ಪೂನ್ ಅಷ್ಟೇ. ಆ ಒಂದು ಫ್ಲೇವರ್ ಸಿಗುತ್ತೆ ನಿಮಗೆ. ಇಷ್ಟು ಮಾಡಿಕೊಂಡು ಮೇಲ್ಗಡೆ ಗಾರ್ನಿಷ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಆಗೋಯ್ತು. ಒಂದು ಒಳ್ಳೆ ಸ್ಟಾರ್ಟರ್ ಚೆನ್ನಾಗಿರುತ್ತೆ. ನೀವು ಈ ಚಪಾತಿಗೆ ಒಂದು ಮೊಟ್ಟೆ ಹೊಡೆದ್ಬಿಟ್ಟು ಅದಕ್ಕೆ ಮಧ್ಯೆ ಇದನ್ನೆಲ್ಲ ಹಾಕ್ಕೊಂಡು ರೋಲ್ ಥರ ಮಾಡ್ಕೊಂಡು ತಿಂದರೂ ಕೂಡ ಸಖತ್ತಾಗಿರುತ್ತೆ. ಹೆಂಗಿದೆ ಬೇಬಿ? ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಸುನಿ ಸ್ಟಾರ್ಟರ್ ತಿಂತಾಯಿದ್ದಾರೆ, ಆಮೇಲೆ ಚಪಾತಿ ತಿಂತೀನಿ ಅಂದರು ಲೇಟಾಗಿ. ನಾವಪ್ಪ ನನಗೆ ಬೈತಾರಪ್ಪ ನೀನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಳಿಲ್ಲ ಅಂದರೆ. ನಮ್ಮಪ್ಪ ಹಿಂಗೆ ಕೂತ್ಕೊಳ್ಳೋದು ಅಂತ ಹೇಳು. ಹೆಂಗೈತೆ? ಚೆನ್ನಾಗೈತೆ. ಎಗ್ ಕರಿ ಮತ್ತು ಪನ್ನೀರ್. ಇದನ್ನು ಕಡ್ಡಿಯಾಗ ಹಾಕ್ಬೇಕಾಯ್ತು. ಕಡ್ಡಿ ಇಲ್ಲ, ಕಡ್ಡಿಗೆ ಹಾಕಿದ್ರು ಹಂಗೆ ತಿಂತೀಯ, ಹಿಂಗೆ ಹಾಕಿದ್ರು ಹಂಗೆ ತಿಂತೀಯ ತಾನೆ. ನಿಧಾನ ಬೀರೋ, ನಿಧಾನ. ಚೆನ್ನಾಯ್ತಮ್ಮ? ಚೆನ್ನಾಗಿದ್ಯಾ? ಆ್ಯಂಡ್ ಇದು ಬಂದುಬಿಟ್ಟು ಆಪ್ರೇಷನ್ ಹಿಂದಿನ ದಿನ ಸಡನ್ನಾಗಿ ಅವರು ಎಮರ್ಜೆನ್ಸಿ ನಾಳೆ ಬೆಳಿಗ್ಗೆ ಮಾಡಬೇಕು ಅಂತ ಹೇಳಿದ್ರು. ಫಸ್ಟು ಫಿಕ್ಸ್ ಆಗಿದ್ದು 3 ಡೇಸ್ ಆದಮೇಲೆ ಮಾಡೋಣ ಅಂತ. ಬಟ್ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿತ್ತು ನಮಗೆ ನೋಸಲ್ಲಿ, ಹಾಗಾಗಿ ನೆಕ್ಸ್ಟ್ ಡೇನೇ ಮಾಡ್ತೀನಿ ಅಂದರು. ಸೊ ಸಂಜೆ ವೀರುನ ಕರ್ಕೊಂಡು ಹೋಗಿದ್ದೆ. ನಮ್ಮಮ್ಮ ನೋಡಬೇಕು ಅನಿಸುತ್ತೆ, ಇಲ್ಲ ಅವ್ರಿಗೂ ಒಂದು ಧೈರ್ಯ ಇರುತ್ತೆ, ಖುಷಿ ಆಗುತ್ತೆ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ವೀರುನ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಪ್ರತಿದಿನ 1 ವಾರ ಫುಲ್ಲು ನಾವು ಹಾಸ್ಪಿಟ್ಲಿಗೆ ಹಲ್ದಿದ್ದೀವಿ. ನಿಜವಾಗ್ಲೂ ತುಂಬಾ ಯಾವಾಗಪ್ಪ ಇದೆಲ್ಲ ಮುಗಿಯುತ್ತೆ, ನಾವು ನೆಮ್ಮದಿಯಾಗಿ ಮನೆಗೆ ಹೋದರೆ ಸಾಕಪ್ಪ, ಯಾಕಪ್ಪ ಇದೆಲ್ಲ ಅಂತ ಅನಿಸುತ್ತೆ. ತುಂಬ ನಾನು ಎಮೋಷ್ನಲಿ ವೀಕ್ ಆಗಿಬಿಟ್ಟಿದ್ದೆ, ಯಾಕೋ ಗೊತ್ತಿಲ್ಲ. ನಮ್ಮಮ್ಮನ ಕೂಡ ಅಷ್ಟೇ, ನನಗೆ ನಮ್ಮನ್ನು ನೋಡಿದಾಗೆಲ್ಲ ಅಳು ಬಂದ್ಬಿಡ್ತಾಯಿತ್ತು. ನಮ್ಮಮ್ಮನೇ ಸ್ಟ್ರಾಂಗ್ ಆಗಿದ್ದಾಳೆ, ನೀನೇನಮ್ಮ ಬಂದು ನೀನು ಅತ್ತಿ ಅವಳನ್ನೂ ಅಳಿಸ್ತೀಯಾ, ನೀನು ಸ್ವಲ್ಪ ಗಟ್ಟಿಯಾಗಿರಬೇಕು, ಯಾಕೆ ಹಿಂಗೆ ಅನ್ನೋರು. ಬಟ್ ನಮ್ಮಪ್ಪನೂ ಅಷ್ಟೇ ಪಾಪ, ತುಂಬ ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮಪ್ಪನೇ ಹಾಸ್ಪಿಟ್ಲಲ್ಲಿ 24/7 ನಮ್ಮನ್ನ ನೋಡ್ಕೊಂಡಿರೋದು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಡಿಸ್ಚಾರ್ಜ್ ಕೂಡ ಆಯಿತು. ಆ್ಯಂಡ್ ನಮ್ಮನ ಫೇಸ್ ನಾನು ಸ್ವಲ್ಪ ಕವರ್ ಆಗಿದ್ದನ್ನ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ಫೈನಲಿ ನಮ್ಮಪ್ಪ ಗಾಡೀಲಿ ಬಂದಿದ್ದರು, ಹಾಗಾಗಿ ಅವರು 2 ವೀಲರಲ್ಲಿ ಬಂದರು. ನಾನು ನಮ್ಮಮ್ಮ ಸ್ನೇಹ ಇದ್ಲು, ನಾವೊಂದು ಕ್ಯಾಬ್ ಮಾಡಿಕೊಂಡು ಬಂದ್ವಿ. ನಮ್ಮ ಮನೆಗೆ ಬರೋವರೆಗೂ ನಮ್ಮಮ್ಮನ ಕೈ ಇಟ್ಕೊಂಡೇ ಇದೆ, ತುಂಬ ಒಂಥರ ಅನ್ನಿಸ್ತಾಯಿತ್ತು. ಫೈನಲಿ ನಮ್ಮಮ್ಮ ಮನೆಗೆ ಬಂದಿದ್ದಾರೆ, ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಸೊ ಅಷ್ಟೇ, ನನಗೇನೂ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ, ತುಂಬ ಒಂಥರ ಅಳು ಬರ್ತಾಯಿದೆ. ಇನ್ಯಾವತ್ತಾರು ನಾನು ವ್ಲಾಗಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ಅವಿರೋದು 1-2 ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಶೂಟ್ ಮಾಡ್ಬಿಟ್ಟಾ ಎತ್ಕೋಬಾ ಇಲ್ಲ. ಅವನು ಮಾಡಿದ್ನ ನೀನು ಮಾಡ್ದ? ಅವನೇ ಮಾಡಿ, ನಾನೇನು ಇಟ್ಕೊಂಡಿಲ್ಲ. ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡಿದ್ದಷ್ಟು. ಬೆಳಗ್ಗೆ ಆಟಗಳು ತಗೋಬಾ ಬೇಗ. ತಗೊಬಂದು ಕೊಡು ಅಪ್ಪಂಗೆ, ಯಾಕೆ ತರುತ್ತೆ, ಆಮೇಲೆ ಇನ್ನೆಲ್ಲ ಎತ್ಕೊಂಡು ಬಾ, ಹೋಗಿ ಅದು ಎಲ್ಲ ಎತ್ಕೊಂಬಾ. ಅದು ಎತ್ಕೋಬಾ, ಸೂಟ್ ಮಾಡೋಕ್ಕಾಗತ್ತೆ, ಎತ್ಕೋಬಾ. ನಾನು ಅಂತ ಶೂಟ್ ಮಾಡ್ತೀಯ, ಎತ್ಕೋಬಾ. ಅಲ್ಲಿ ಎತ್ಕೊಡಲ್ಲ ಅಂತ ಅಂದಿದ್ದೆ. ಎತ್ಕೋವಿರು, ಏನೋ ಮಾಡಲ್ಲ, ಹೋಗಿ ಎತ್ಕೋ, ಇರು ಮಾಡಲ್ಲ ಒಂದಿಯ, ಏನು ಮಾಡಲ್ಲ, ಎತ್ಕೋ. ಎತ್ಕೋಬಾ, ಪರವಾಗಿಲ್ಲ, ಎತ್ಕೋಬಾ. ಏನು ಮಾಡೋದು, ಎತ್ಕೋಬಾ. ಬ್ಯಾಟಲ್ಲಿ ಹೊಡೆದ್ಬಿಟ್ಟು ಎತ್ಕೋಬಾ. ತಳ್ಳೋದನ್ನ ಆ ಕಡೆ, ತಳ್ಳು ಬ್ಯಾಟಲ್ಲಿ, ತಳ್ಳು ಆ ಕಡೆ, ತಳ್ಳು.
ಒಡಿ ಒಡಿ ಹೊಡೆದ್ಬಿಟ್ಟು ಈ ಕಡೆಗೆ ಎತ್ಕೋ. ಹಾಂ ಎತ್ಕೋ ಇವಾಗ ಅದನ್ನ. ಅದು ಎತ್ಕೋ ಈಗ, ಏನು ಮಾಡಲ್ಲ. ಹಾಂ ಎತ್ಕೋ ಬಾ ಬುಲೆಟ್ ಹೊಡಿಯೋಣ. ಬಿಡ್ತಲ್ಲ ಅದು. ಏನು ಮಾಡುತ್ತೆ ವೀರು ಹಂದಿ? ಏನು ಮಾಡುತ್ತೆ? ಏನು ಮಾಡುತ್ತೆ? ಹುಚ್ಚುತ್ತಾ? ನಾನು ಎತ್ಬೇಕಾ? ನೀನೇ ಎತ್ತು, ಏನಾಗುತ್ತೆ? ನೀನೇ ಎತ್ತು. ನಾನು ಬರಲ್ಲಪ್ಪ, ನಂಗೆ ಕಚ್ಚುತ್ತೆ. ಮಮ್ಮ ನಾನು ಬರಲ್ಲಪ್ಪ, ನಂಗೂ ಭಯ. ಹ್ಞೂ ತಾತನ ಕರ್ಕೋಬೇಕು. ಕಚ್ಚುತ್ತದೆ. ಏನು ಮಾಡ್ತೀವಿ ಇರು ಹಂದಿ? ಹಂದಿ ಅಣ್ಣ ಯಾಕೆ ಯಾಕೆ ಪಪ್ಪಂಗೆ ಕರ್ಕೊಂಡೋಗು. ನಂಗೆ ಹೊಡೆದ್ರೆ ನಾನು ಬರಲ್ಲ. ನಾನು ಬರಲ್ಲಪ್ಪ, ನಂಗೆ ಭಯ. ಹುಚ್ಚುತ್ತೆ ಹುಚ್ಚುತ್ತೆ, ನಂಗೂ ಭಯ. ಹಾಂ ತಾತನ ಕರಿ, ಫೋನ್ ಮಾಡ್ಕರಿ. ಏನು ಮಾಡಲ್ಲ, ಹೊಡಿಯೋದಕ್ಕೆ. ಆ ಕಡೆಗೆ ಎತ್ತಾಕು, ಆ ಕಡೆ ಬಿಸಾಕು, ಆ ಕಡೆ ಬಿಸಾಕದ್ನ, ಆ ಕಡೆ ಬಿಸಾಕದ್ನ. ಹಂದಿನ ಬಿಸಾಕು. ಹಾಂ ಬಿಸಾಕು. ಹಂದಿನ ಬಿಸಾಕು, ಹಂದಿನ ಬಿಸಾಕು. ಹಂದಿನ ದಿಮ್ಮನಲ್ಲ, ಹಂದಿ ಹಂದಿ. ಭಯ ಬಿಸಾಕ್ತಾ ಬಿಡು. ಬುಲೆಟ್ ಎತ್ಕೋ ಬಾವಿರು, ಬುಲೆಟ್ ಎತ್ಕೋ. ಗನ್ನಲ್ಲಿ ಹೊಡಿಬೇಕಂದ್ರೆ ಬುಲೆಟ್ ಬೇಕಲ್ಲ. ಎತ್ಕೋ, ಏನು ಮಾಡಲ್ಲ, ಎತ್ಕೋ ಪುಕ್ಲ. ಕೊಡು, ಅವನ ಕೈಗೆ ಕೊಡು. ನೀನೇ ಎಲ್ಲ ಹೊಡಿಬೇಡ, ಅವ್ನು ಫುಲ್ ಕೈ ಅವನಿಗೆ ಕೊಡು. ಬುಲೆಟ್ ಎತ್ಕೋಬಾರ್ದು, ಬುಲೆಟ್ ಎತ್ಕೊ. ಅದ್ರ ಮೇಲೆ ಹಂದಿ ಹತ್ರ ಇರೋದು ಎತ್ಕೋ. ಅವ್ನು ಎತ್ಕೊ ಬರಲ್ಲ, ನೀನು ಬಿಡಲ್ಲ. ಹೋಗ್ಲಿ ಬಿಡು, ಬಿಡ ಹೋಗ್ಲಿ. ಇನ್ನೊಂದು ಪಾಟ್ ಇಂದ ಇರ್ಬೇಕು ನೋಡು, ಎಲ್ಲ ಕೆಳಗಿರ್ಬೇಕು ನೋಡು. ಸಿಕ್ಲಿಲ್ವಾ?